ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ದಾರಿದ್ರ್ಯ, ಕೌಟುಂಬಿಕ ಜವಾಬ್ದಾರಿಗಳು, ಪತಿ ಮತ್ತು ಮಗ, ಜ್ಞಾನಾರ್ಜನೆಯಲ್ಲಿನ ಸವಾಲುಗಳು, ಬಡತನದಲ್ಲೇ ಅತ್ಯಾಯ ಮತ್ತು ಅಂಧಾಭಿಮಾನಿಗಳಿಂದ ವಿಷ ಪ್ರಸಾದ ನೀಡಿ ಪರೀಕ್ಷಿಸಿದಂತಹ ಮಾನಸಿಕ ಹಾಗೂ ದೈಹಿಕ ತೊಂದರೆಗಳು ಇದ್ದವು. ಆದರೆ ಅವರು ಇವೆಲ್ಲವನ್ನ ತಮ್ಮ ಅಚಲ ಭಕ್ತಿ ಮತ್ತು ಜ್ಞಾನದಿಂದ ಯಶಸ್ವಿಯಾಗಿ ಎದುರಿಸ್ತಾ ಇದ್ದಾರೆ. ಉದಾಹರಣೆ, ಒಣಮರಕ್ಕೆ ಚಿಗುರು ಬರುವಂತೆ ಮಾಡಿದ್ದು ಮತ್ತು ತಮ್ಮ ದೇಹದ ಮೇಲೆ ಭಕ್ತರ ಪಾಪ ಕರ್ಮಗಳನ್ನು ಸ್ವೀಕರಿಸಿದ್ದು. ಅವರ ಜೀವನದಲ್ಲಿ ಎದುರಾದಂತಹ ಮುಖ್ಯ ಸಮಸ್ಯೆಗಳೆಂದರೆ, ಒಂದು, ಆರ್ಥಿಕ ಬಡತನ. ಜೀವನದುದ್ದಕ್ಕೂ ಅವರು ಬಡತನದಲ್ಲೇ ಇದ್ದರು, ಆದರೆ ಇದು ಅವರ ಜ್ಞಾನಾರ್ಜನೆಗೆ ಅಡ್ಡಿಯಾಗಲಿಲ್ಲ. ಮತ್ತೆ ಕೌಟುಂಬಿಕ ಒಂದು ಜವಾಬ್ದಾರಿ. ಮಠಾಧಿಪತಿಯಾಗುವ ಸಂದರ್ಭ ಬಂದಾಗ ಚಿಕ್ಕ ಮಗು ಮತ್ತು ಪತ್ನಿಯ ಜವಾಬ್ದಾರಿಯನ್ನು ಅವರು ಹಿಂಜರಿಸುವಂತೆ ಮಾಡಿತು. ಆದರೆ ದೈವ ಚಿಂತನೆಯಿಂದ ಸನ್ಯಾಸವನ್ನ ಸ್ವೀಕರಿಸಿದರು. ಮಾನಸಿಕ ಮತ್ತು ದೈಹಿಕ ಪರೀಕ್ಷೆಗಳು. ಅಜ್ಞಾನಿಗಳಿಂದ ಅವರ ಜ್ಞಾನ ಮತ್ತು ಶಕ್ತಿಯನ್ನ ಪರೀಕ್ಷಿಸಲು ವಿಷಮಿಶ್ರಿತ ಆಹಾರವನ್ನ ನೀಡಲಾಗ್ತಿತ್ತು. ಇದರಿಂದ ಅವರ ಹಲ್ಲುಗಳು ಹಾಳಾದವು. ದೇಹದ ಮೇಲೆ ಕಷ್ಟಗಳ ಭಾರ. ಭಕ್ತರ ಪಾಪ ಕರ್ಮಗಳನ್ನು ಸ್ವೀಕರಿಸಿದ್ರಿಂದ ಅವರ ದೇಹದ ಮೇಲೆ ಪರಿಣಾಮ ಬೀರಿತು. ಇದರಿಂದ ಅವರಿಗೆ ಕಷ್ಟಗಳು ಬಂದವು. ಅಪನಂಬಿಕೆ ಮತ್ತು ಸವಾಲುಗಳು. ಒಣಮರಕ್ಕೆ ಚಿಗುರು ಬರುವಂತೆ ಮಾಡುವ ಮೂಲಕ ಎದುರಿಸಬೇಕಾಯಿತು. ಇದನ್ನು ಯಶಸ್ವಿಯಾಗಿ ನಿಭಾಯಿಸಿದ ಕೂಡ. ಈ ಸಮಸ್ಯೆಗಳ ನಡುವೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ತತ್ವಜ್ಞಾನ ಮತ್ತು ಭಕ್ತಿಯನ್ನ ಎಂದಿಗೂ ಕೈ ಬಿಡಲಿಲ್ಲ ಮತ್ತು ತಮ್ಮ ವಿಶ್ವಾಸದಿಂದಲೇ ಎಲ್ಲ ಕಷ್ಟಗಳನ್ನು ನಿವಾರಿಸಿದರು.